ಕಮರ್ಷಿಯಲ್ ಆ್ಯಂಡ್ ಆ್ಯಕ್ಷನ್ ಸಿನಿಮಾಗಳ ನಡುವೆ ಒಂದು ಫ್ರೆಶ್ ಫೀಲ್ ಕೊಡುವಂತಹ ಲವ್ ಸ್ಟೋರಿ ಇರುವ ಸಿನಿಮಾಗಳು ಬರೋದು ಅಪರೂಪ ಆಗಿದೆ. ಆದರೆ ಅದೇ ಥರದ ಒಂದು ಸಿನಿಮಾದ ರಿವ್ಯೂ ಜೊತೆ ನಾನಿವತ್ತು ಬಂದಿದ್ದೀನಿ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ಸಪ್ತಮಿ. ಅಂಕಿತಾ ಅಮರ್ ಆ್ಯಂಡ್ ವಿಹಾನ್ ಅವರು ಮೇನ್ ಲೀಡಾಗಿ ಕಾಣಿಸ್ಕೊಂಡಿರೋ ಸಿನಿಮಾ ಇಬ್ಬನಿ ತಬ್ಬಿದ ಇಳೆಯಲ್ಲಿ, ಡೈರೆಕ್ಟೆಡ್ ಬೈ ಚಂದ್ರಜಿತ್ ಬೆಳ್ಳಿಯಪ್ಪ. ಸಿನಿಮಾದ ಒನ್ ಲೈನ್ ಕತೆ ಹೇಳೋದಾದ್ರೆ, ನಮ್ಮ ಕಥಾನಾಯಕ ಸಿದ್ಧಾರ್ಥ್ ನಮಗೆ ಫಸ್ಟ್ ಸೀನಲ್ಲೇ ಒಂದು ಮದುವೆ ಸೀನ್ನ ತೋರಿಸ್ತಾರೆ. ಆದರೆ ಆ ಮದುವೆನ ಆಗ್ಬೇಕೋ ಬೇಡೋ ಅನ್ನೋ ಗೊಂದಲದಲ್ಲಿ ಸಿದ್ಧಾರ್ಥ್ ಇರ್ತಾನೆ. ಕಾರಣ ಅನಾಹಿತ. ಹಾಗಾದ್ರೆ ಅನಾಹಿತನ ಸಿದ್ಧಾರ್ಥ್ ಯಾಕೆ ಮದುವೆ ಆಗ್ತಿಲ್ಲ, ಅವರಿಬ್ರು ಲವ್ ಸ್ಟೋರಿ ಏನಾಯ್ತು, ಇದೆಲ್ಲ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಅಂಕಿತಾ ಆ್ಯಂಡ್ ವಿಹಾನ್ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಚೆನ್ನಾಗಿ ಮೂಡಿ ಬಂದಿದೆ. ವಿಹಾನ್ ಅವರು ಅಗ್ರೆಷನ್ ಆಗಿರ್ಬೋದು, ಹೆಲ್ಪ್ಲೆಸ್ ಆಗಿರ್ಬೋದು, ಲವ್ ಎಲ್ಲನೂ ಕಣ್ಣಲ್ಲೇ ಎಕ್ಸ್ಪ್ರೆಸ್ ಮಾಡುವಂತಹ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅಂದರೆ ತಪ್ಪಾಗಲ್ಲ. ಈವನ್ ಅಂಕಿತಾ ಅಮರ್ ಅವರ ಆ್ಯಕ್ಟಿಂಗ್ ಕೂಡ ಒಂದು ಕ್ಯೂಟ್, ಇನ್ನೋಸೆಂಟ್, ಸಾಫ್ಟ್ ಸ್ಪೋಕನ್ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ. ಆ್ಯಂಡ್ ಆ ಕ್ಯಾರೆಕ್ಟರ್ಗೆ ಮಾಡಿಸಿದಂತಹ ಆ್ಯಕ್ಟರ್ ಇವರು ಅನಿಸೋ ಅಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ನೀಡಿದ್ದಾರೆ. ಕೆಲವೊಂದು ಸೀರಿಯಸ್ ಸೀನ್ಗಳಲ್ಲಿ ಅವರು ಕಣ್ಣಲ್ಲೇ ಎಕ್ಸ್ಪ್ರೆಸ್ ಮಾಡೋ ರೀತಿ ಆಡಿಯನ್ಸ್ಗೆ ತುಂಬ ಕನೆಕ್ಟ್ ಆಗುತ್ತೆ. ಇನ್ನು ಶ್ರೀವತ್ಸನ್ ಸೆಲ್ವರಾಜನ್ ಅವರ ಸಿನಿಮಾಟೋಗ್ರಫಿ ಮಾತಾಡಲೇಬೇಕು. ಆ ಫ್ರೇಮ್ಸ್ ಆಗಿರ್ಬೋದು, ಒಂದು ಕಲರ್ಫುಲ್ ಆಗಿ ತೋರಿಸಿದ್ದಾರೆ. ಆ್ಯಂಡ್ ಸಾಂಗ್ ರೆಪ್ರೆಸೆಂಟ್ ಮಾಡಿರೋ ರೀತಿ ಒಳ್ಳೆ ವಿಜುವಲ್ ಟ್ರೀಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇನ್ಕ್ಲೂಡಿಂಗ್ ಗಗನ್ ಅವರ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೂಡ ಎಕ್ಸಲೆಂಟ್ ಅಂತ ಹೇಳ್ಬೋದು. ಕೆಲವೊಂದು ಫ್ಲ್ಯಾಶ್ ಬ್ಯಾಕ್ ಸೀನ್ನ ರೆಪ್ರೆಸೆಂಟ್ ಮಾಡಿರೋ ರೀತಿ ನ್ಯೂ ಅನ್ಸುತ್ತೆ. ರೆಪ್ರೆಸೆಂಟೇಷನ್, ಡೈಲಾಗ್, ಸ್ಕ್ರೀನ್ ಪ್ಲೇ ಕೂಡ ಚೆನ್ನಾಗಿದೆ. ಫಸ್ಟ್ ಹಾಫ್ ಒಂದು ಟ್ವಿಸ್ಟ್ ಜೊತೆಗೆ ಎಂಡ್ ಆಗುತ್ತೆ. ಆ್ಯಂಡ್ ಸೆಕೆಂಡ್ ಹಾಫ್ ಅಂಕಿತಾ ಅಮರ್ ಅವರೇ ಕಂಪ್ಲೀಟ್ ಆಗಿ ಆವರಿಸ್ಕೋತಾರೆ. ಅವರ ಸ್ಕ್ರೀನ್ ಪ್ರೆಸೆನ್ಸ್ ಚೆನ್ನಾಗಿದೆ. ಫಸ್ಟ್ ಹಾಫ್ಗೆ ಕಂಪೇರ್ ಮಾಡಿದ್ರೆ ಸೆಕೆಂಡ್ ಹಾಫ್ ಸ್ವಲ್ಪ ಲ್ಯಾಗ್ ಅನಿಸುತ್ತೆ. ಆ್ಯಂಡ್ 3 ಸಾಂಗ್ನ ರೆಪ್ರೆಸೆಂಟ್ ಮಾಡಿರೋ ರೀತಿ, ಆ ರಾಧೆ ಸಾಂಗ್ ಆಗಿರ್ಬೋದು ಅಥವಾ ಅನಾಹಿತ, ಆ ಫ್ರೇಮ್ಸ್, ಆ ಕಲರ್ಸ್ ನಿಜವಾಗ್ಲೂ ಒಂಥರ ವಿಜುವಲ್ ಟ್ರೀಟ್ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಚೆನ್ನಾಗಿದೆ ಆ 3 ಸಾಂಗ್ ಪ್ರೆಸೆಂಟ್ ಮಾಡಿರೋ ಆ ರೀತಿ. ಆ್ಯಂಡ್ ಅಂಕಿತಾ ಅಮರ್ ಅವರು ಖಂಡಿತ ಕನ್ನಡ ಇಂಡಸ್ಟ್ರಿಗೆ ಒಂದು ಪ್ರಾಮಿಸಿಂಗ್ ಹೀರೋಯಿನ್ ಆ್ಯಕ್ಟ್ರೆಸ್ ಆಗ್ತಾರೆ ಅನ್ನೋದ್ರಲ್ಲಿ 2 ಮಾತಿಲ್ಲ. ಅಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅವರು. 2-3 ಸೀನಲ್ಲಿ ಅವ್ರ ಕಣ್ಣಲ್ಲಿ ಎಕ್ಸ್ಪ್ರೆಸ್ ಮಾಡೋ ರೀತಿ ಆಡಿಯನ್ಸ್ಗೆ ನಿಜವಾಗ್ಲೂ ಕನೆಕ್ಟ್ ಆಗುತ್ತೆ. ಅಂಕಿತಾ ಅಮರ್ ಆ್ಯಂಡ್ ವಿಹಾನ್ ನಡೆಯುವಂಥ ಕಾನ್ವರ್ಸೇಷನ್, ಆ ಡೈಲಾಗ್ಸ್ ಆ್ಯಂಡ್ ಅವರಿಬ್ಬರ ಸ್ಕ್ರೀನ್ ಪ್ರೆಸೆನ್ಸ್ ಪ್ಲೆಸೆಂಟ್ ಆಗಿ ಕಾಣಿಸುತ್ತೆ. ಆ್ಯಂಡ್ ಕಮರ್ಷಿಯಲ್ ಆ್ಯಂಡ್ ಆ್ಯಕ್ಷನ್ ಸಿನಿಮಾಗಳನ್ನ ಜಾಸ್ತಿ ಇಷ್ಟಪಡೋರಿಗೆ ಈ ಸಿನಿಮಾ ಸೆಕೆಂಡ್ ಹಾಫ್ ಸ್ವಲ್ಪ ಸ್ಲೋ ಪೇಸ್ ಅನಿಸುತ್ತೆ. ಸ್ಲೋ ಪೇಸ್ ಇರುವಂತಹ ಸಿನಿಮಾಗಳು ಇಷ್ಟ ಆಗದೇ ಇರೋರಿಗೆ ಈ ಸಿನಿಮಾ ತುಂಬ ಹಿಡ್ಸುತ್ತೆ ಅಂತ ನಾನು ಹೇಳಲ್ಲ. ತುಂಬ ಸಮಯದ ನಂತರ ಕನ್ನಡ ಇಂಡಸ್ಟ್ರಿಲಿ ಒಂದು ಫ್ರೆಶ್ ಫೀಲ್ ಕೊಡುವಂತಹ ಲವ್ ಸ್ಟೋರಿ ಬಂತು ಅಂದರೆ ನಿಜವಾಗ್ಲೂ ತಪ್ಪಾಗಲ್ಲ. ಯಾಕಂದರೆ ಕೃಷ್ಣ ಪ್ರಣಯ ಸಖಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಆದರೂ ಕೂಡ ಆಡಿಯನ್ಸ್ನ ಕಂಪ್ಲೀಟಾಗಿ ಎಮೋಷ್ನಲಿ ಕನೆಕ್ಟ್ ಮಾಡ್ತು ಲವ್ ಸ್ಟೋರಿಲಿ ಅಂತ ನನಗೆ ಅನಿಸಿಲ್ಲ. ಆದರೆ ಈ ಸಿನಿಮಾ ಆ ಕ್ಯಾರೆಕ್ಟರ್ಸ್ ಆ ಸಿನಿಮಾ ಮುಗ್ದ ಮೇಲೂ ಕೂಡ ತಲೆಯಲ್ಲಿ ಉಳ್ಕೊಳ್ಳುವಂತಹ ಒಂದು ಸ್ಟೋರಿ ಆಗಿರ್ಬೋದು, ಎಮೋಷ್ನಲಿ ಆಡಿಯನ್ಸ್ನ ಕನೆಕ್ಟ್ ಮಾಡ್ತು ಅಂತ ಹೇಳ್ಬೋದು. ಆ್ಯಂಡ್ ಓವರ್ ಆಲ್ ಈ ಸಿನಿಮಾ ಬಗ್ಗೆ ಹೇಳೋದಾದರೆ, ಫ್ಯಾಮಿಲಿ ಜೊತೆ ಕೂತು ನೋಡುವಂಥ ಸಿನಿಮಾ, ಒಂದು ಒಳ್ಳೆ ಫ್ರೆಶ್ ಫೀಲ್ ಕೊಡುತ್ತೆ. ಒಂದು ಫೀಲ್ ಗುಡ್ ಮೂವಿ ಅಂದರೆ ಖಂಡಿತ ತಪ್ಪಾಗಲ್ಲ. ನೀವು ಆಲ್ರೆಡಿ ಈ ಸಿನಿಮಾ ನೋಡಿದರೆ ನಿಮಗೆ ಸಿನಿಮಾ ಬಗ್ಗೆ ಏನು ಅನ್ನಿಸ್ತು ಅನ್ನೋದನ್ನ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.